ಹಾಯ್ ಹಲೋ ನಮಸ್ಕಾರ. ಈಜಿ ಫುಡ್ಸ್ ವಿತ್ ಶಿಲ್ಪಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಹೆಸರುಬೇಳೆ ಪಾಯಸ ಯಾವ ಥರ ಮಾಡೋದನ್ನು ನೋಡೋಣ ಬರ್ರಿ. ನಾವೊಂದು ವಾಟಿ ಹೆಸರುಬೇಳೆ ತೊಗೊಂಡಿನಿ. ಸ್ವಲ್ಪ ಸಣ್ಣ ತುರಿದ ಕೊಬ್ಬರಿ ತೊಗೊಂಡಿನಿ, ಒಣ ಕೊಬ್ಬರಿ, ಒಂದು ವಾಟಿ ಬೆಲ್ಲ, ಸ್ವಲ್ಪ ಗೋಡಂಬಿ ಸಣ್ಣದಾಗಿ ಕಟ್ ಮಾಡಿದ್ದು ಬಾದಾಮ, ಇಲ್ಲಿ 2 ಏಲಕ್ಕಿ ತೊಗೊಂಡಿನಿ, ಸ್ವಲ್ಪ ಗಸಗಸೆ. ಈಗ ಯಾವ ಥರ ಮಾಡೋದನ್ನು ನೋಡೋಣ ಬರ್ರಿ. ನಾ ಈಗ ಒಂದು ವಾಟಿ ಹೆಸರುಬೇಳೆ ತೊಗೊಂಡಿನಿ. ಇದನ್ನ ಸ್ವಲ್ಪ 2 ಸತಿ ತೊಳ್ಕೊಂಬರೋಣ. ಇದನ್ನ ಇನ್ನು ಕುಕ್ಕರ್ದಾಗ ಒಂದು 2 ಸೀಟಿ ಕುದಿಸ್ಕೊಂಡು ಇದನ್ನ ಕುಕ್ಕರ್ದಾಗ 2 ಸತಿ ಸೀಟಿ ಹೊಡ್ಸ್ಕೊಂಡು ಇದನ್ನು ಸ್ವಲ್ಪ ಮೆತ್ತಗೆ ಪೇಸ್ಟ್ ಥರ ಆಗಬೇಕು. ಈಗ ಕುಕ್ಕರ್ದಾಗ ಇದು ಹೆಸರುಬೇಳೆ ಹಾಕೀನಿ. ಅದು 2 ಸೀಟಿ ಆಗುವವರೆಗೂ ನಾವು ಸ್ವಲ್ಪ 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಸ್ವಲ್ಪ ಗೋಡಂಬಿ ಮತ್ತು ಬಾದಾಮ ಫ್ರೈ ಮಾಡ್ಕೊತೀನಿ. ಗೋಡಂಬಿ ಸ್ವಲ್ಪ ಹಾಕ್ಕೋತೀನಿ. ಗ್ಯಾಸ್ ಬಂದ್ ಮಾಡ್ಕೋತೀನಿ. ಗೋಲ್ಡನ್ ಕಲರ್ದಾಗ ಬರಬೇಕು. ಈಗ 2 ಸೀಟಿ ಆಗೈತಿ. ಈಗ ಹೆಸರುಬೇಳೆ ಆರೈತಿದ. ಈಗ ಕುಕ್ಕರ್ ನಾನು ತೆಗಿತೀನಿ. ಈ ಥರ ಪೇಸ್ಟ್ ಆಗಿರ್ಬೇಕು. ಅನ್ನ ಕುದ್ದಿರ್ಬೇಕು. ಈಗ ನಾನು ಒಂದು ಬೌಲ್, ನಿಮ್ಗೆ ಎಷ್ಟು ಸ್ವೀಟ್ ಬೇಕು ನೋಡು ಅಷ್ಟು ನೀವು ಹಾಕ್ಕೋರಿ. ನಾ ಇಷ್ಟು ಹಾಕ್ಕೋತೀನಿ. ನಮಗೆ ಹಾಕೋತಿಷ್ಟ. ನಿಮ್ಗೆ ಎಷ್ಟು ಬೇಕು ಸ್ವೀಟ್, ಅದು ಬೆಲ್ಲ ಅಥವಾ ಸಕ್ಕರೆ ನಿಮ್ಗೆ ಯಾವ್ದು ಬೇಕು ಅದನ್ನು ನೀವು ಹಾಕ್ಕೋಬೋದು. ಸಕ್ಕರೆ ಅಷ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ, ಬೆಲ್ಲ ಹಾಕ್ಕೋಬೋದು. ನಾ ಇದ್ರಾಗ ಆರಿದ ಹಾಲು ಹಾಕ್ಕೋತೀನಿ. ಬಿಸಿ ಹಾಕೋದಿಲ್ಲ, ಆರಿದ್ದು ಹಾಲು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿದೆ. ಇಲ್ಲಿ ಒಂದು 5 ನಿಮಿಷ ಇದನ್ನ ಕುದಿಸ್ಕೋಬೇಕು. ಈಗ 5 ನಿಮಿಷ ಇದು ಕುದ್ದೈತಿ. ಈಗ ಇದ್ರೊಳಗೆ ನಾನು 2 ಏಲಕ್ಕಿ ಜಜ್ಜಿಕೊಂಡದ್ದು ಹಾಕ್ಕೋತೀನಿ. ಹಂಗೆ ಒಂದು ವಾಟಿನ ಸಣ್ಣ ತುರಿದ ಕೊಬ್ಬರಿ ತೊಗೊಂಡಿನಿ, ಅದನ್ನೂ ಸ್ವಲ್ಪ ಹಾಕ್ಕೋತೀನಿ. ಕೊಬ್ಬರಿ ಯಾಕಂದ್ರೆ ಟೇಸ್ಟ್ ಮಸ್ತ್ ಬರ್ತೈತಿ. ಎಲ್ಲ ಮಿಕ್ಸ್ ಮಾಡ್ಕೊಂಡು ಇದು ಗಟ್ಟಿ ಹಾಕೋತ ಬರ್ತೈತಿ. ಇದು ತಿರ್ಸ್ಕೋತ ಇರ್ಬೇಕಿಲ್ಲ, ಅದು ತಳ ಗಟ್ಟಿ ಹಾಕೋತ ಬರ್ತೈತಿ. ತಳಕ್ಕೆ ನಾ ಇಲ್ಲಿ 1 ಸ್ಪೂನ್ ಗಸಗಸೆ ಹಾಕ್ಕೋತೀನಿ. ಆವಾಗ ಫ್ರೈ ಮಾಡಿ ಇಟ್ಕೊಂಡು ತುಪ್ಪದಾಗ ಗೋಡಂಬಿ ಮತ್ತು ಬಾದಾಮ ಅವನ್ನ ಹಾಕ್ಕೋತೀನಿ. ಮಸ್ತ್ ವಾಸ ಬರತ್ತಿದೆ. ಈಗ ರೆಡಿ ಆಗೈತಿದ ಹೆಸರುಬೇಳೆ ಪಾಯಸ. ಹೆಸರುಬೇಳೆ ತಿಂದರೆ ಪಿತ್ತ ಆಗೋದಿಲ್ಲ. ಈಗ ರೆಡಿ ಆಗೈತಿದ ಹೆಸರುಬೇಳೆ ಪಾಯಸ. ಹಾಲು ಬಿಸಿ ಹಾಲು ಹಾಕಿರ ಬೆಲ್ಲ ಹಾಕಿರ್ತೈತಿ, ಒಡಿತಿತ್ತದ. ಆರ್ದು ಹಾಲು ಹಾಕ್ರಿ ನೀವು, ಒಡಿದಿಲ್ಲ ಆಗಿಲ್ಲ. ರುಚಿಕರವಾದ ಹೆಸರುಬೇಳೆ ಪಾಯಸ ರೆಡಿ ಆಗೈತಿ. ಈಗ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ಲೀಸ್. ಧನ್ಯವಾದಗಳು.